ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಮತ್ತು ಯಾರೆಲ್ಲ ಕಮೆಂಟ್ ಮಾಡ್ಯಾರಲ್ಲ ಅವ್ರದ್ದು ಕೂಡ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಆ ಕಮೆಂಟಿಗೆ ಡೈಲಿ ಈವ್ನಿಂಗ್ 8ರಿಂದ 9 ಒಳಗಾಗಿ ಲೈವ್ ಬಂದು ನಿಮ್ಮ ಡೌಟ್ಗಳನ್ನೇನೈತಲ್ಲ ಕ್ಲಿಯರ್ ಮಾಡ್ತೀನಿ. ಓಕೆ, ಕೇದಿಂದ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ ಬಂದತಿ. ಏನಂದ್ರೆ ನೀಟ್ ರೂಲ್ ನಂಬರ್ನ ಏನೈತ್ಲ ಹಾಕಕ್ಕೆ ಏನೈತ್ಲ ಅಪ್ಡೇಟ್ ಬಂದತಿ. ಯಾರು ಇನ್ನೂ ಮಾಡಿಲ್ಲ ಹೋಗೇನೈತೆ ನಿಮ್ಮ ನೀಟ್ ರೂಲ್ ನಂಬರ್ನ ಅಪ್ಡೇಟ್ ಮಾಡಿ. ಮತ್ತು ನೆಕ್ಸ್ಟ್ ಏನಂದ್ರೆ ಅಲ್ಲಿ ನಿಮಗೆ ಏನೈತ್ಲ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಮತ್ತು ನೀಟ್ ಮಾರ್ಕ್ಸು ಕೂಡ ಅಲ್ಲಿ ಶೋ ಆಗ್ತೈತಿ. ಮತ್ತು ಆಲ್ರೆಡಿ ನಮ್ಮ ಕರ್ನಾಟಕದ ಮೆರಿಟ್ ಲಿಸ್ಟನ್ನು ಬಿಟ್ಟಾರು, ಅದನ್ನು ಏನೈತ್ಲ ಚೆಕ್ ಮಾಡಿ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತಿ, ನಿಮಗಿಂತ ಕಡಿಮೆ ನಿಮ್ಗಿಂತ ಮೇಲೆ ಎಷ್ಟು ಜನ ಸ್ಟೂಡೆಂಟ್ ಅದಾರೋ ಅಲ್ಲಿ ಹೋಗಿ ಏನೈತ್ಲ ಚೆಕ್ ಮಾಡ್ರಿ. ಮತ್ತು ಈಗ ಕಿರಣ್ ಅವ್ರು ಏನು ಕ್ವಶನ್ ಕೇಳ್ಯಾರಂದ್ರೆ ತಾರಾನಾಥ್ ಬಳ್ಳಾರಿ ಕಾಲೇಜ್ದು ಏನೈತ್ಲ ಕಟ್ ಆಫ್ದು ವಿಡಿಯೋ ಮಾಡತ್ತಂದರು. ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ. ಆಲ್ರೆಡಿ ನಮ್ಮ ವಿಡಿಯೋ ಚಾನಲ್ ಒಳಗೆ ಹಳಿ ವಿಡಿಯೋ ಐತಿ, ಚೆಕ್ ಮಾಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ತೆಲುಗು ಮೈನಾರಿಟಿದು 6,57,000 ಆಲ್ ಇಂಡಿಯಾ ರ್ಯಾಂಕ್ ಐತಿ. ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು, ಸೀಟ್ ಸಿಗ್ತೈತಿ. ಇದ್ರದ್ದು ಕೂಡ ಕಂಪ್ಲೀಟ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ. ಮತ್ತು ಬಹಳಷ್ಟು ಜನರಿಗೆ ಏನೈತ್ಲ ಇದ್ರದ್ದು ಏನೈತ್ಲ ಬಹಳಷ್ಟು ತೊಂದರೆ ಆಗತ್ತೈತಿ. ಅದಕ್ಕೋಸ್ಕರನ ನಮ್ಮ ಯೂಟ್ಯೂಬ್ ಚಾನಲ್ದಿಂದನ ಒಂದು ವೆಬ್ಸೈಟನ್ನು ಬಿಲ್ಡ್ ಮಾಡೀವು. ಅದನ್ನ ಏನೈತ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಒಳಗೂ ಹಾಕಿರ್ತಾನೆ. ಈಗ ಏನೈತ್ಲ ಆ ವೆಬ್ಸೈಟನ್ನು ತೋರಿಸ್ತಾನೆ. ಆ ಒಂದು ವೆಬ್ಸೈಟ್ ಒಳಗೆ ಹೋದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಎಷ್ಟೆಷ್ಟು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದೇನೈತ್ಲ ಕಂಪ್ಲೀಟ್ ಮಾಹಿತಿ ಸಿಗ್ತೈತಿ. ಈಗ ನೋಡೋಣ ಆ ವೆಬ್ಸೈಟ್ ಹೆಂಗೆ. ಈ ವೆಬ್ಸೈಟ ಏನೈತ್ಲ ಗೂಗಲ್ ಶೀಟ್ ಅಂತ ಹೇಳಿ ಮಾಡಿರ್ತೀವಿ. ಇಲ್ಲಿ ನೋಡ್ಬೋದು ಫಸ್ಟಿಗೆ ನಮ್ಮ ಚಾನಲ್ದು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಐತಿ. ಆಲ್ಮೋಸ್ಟ್ ಆಲ್ ವೈಟ್ ಕೋಟ್ ಕನ್ನಡಿಗ ಟ್ರಸ್ಟೆಡ್ ಎಜುಕೇಷನ್ ಪ್ಲಾಟ್ಫಾರ್ಮ್ ನೀಟ್ UG ಅಂತ ಐತಿ. ನಿಮಗೆ ಕನ್ನಡದಾಗ ಏನೈತ್ಲ ಮಾಹಿತಿ ಸಿಗ್ತೈತಿ. ಅದಾದಮೇಲೆ ನಂದೊಂದು ಫೋಟೋ ಐತಿ. ಅದಾದಮೇಲೆ ಏನಂದ್ರೆ BAMS MBBS BAMS ಫೀಸ್ ಸ್ಟ್ರಕ್ಚರ್ ಬಗ್ಗೆ ಏನೈತ್ಲ ಇಲ್ಲಿ ಮಾಹಿತಿ. ಇಲ್ಲಿ ಏನೈತ್ಲ MBBS ಐತಿ ಫಸ್ಟಿಗೆ, ಅದಾದಮೇಲೆ BAMS ಐತಿ, ಅದಾದಮೇಲೆ BDS ಐತಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕರ್ನಾಟಕ MBBS ಕ್ಯಾಟಗರಿ ವೈಸ್ ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು. ಜನರಲ್ ಮೆರಿಟ್ ಕ್ಯಾಟಗರಿ 1 2A ಕ್ಯಾಟಗರಿ ಮತ್ತು 3A ಕ್ಯಾಟಗರಿ ಮತ್ತು 3B SC ST ಕ್ಯಾಟಗರಿದೂ ಕೂಡ ಕಟ್ ಆಫನ್ನು ಇಲ್ಲೇ ಐತಿ. ಮತ್ತು ನಿಮಗೆ ಏನಾರು ಡೌಟ್ ಇತ್ತಂದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಇರ್ತೈತಿ, ಚೆಕ್ ಮಾಡ್ಕೊಳ್ರಿ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ, ಇದು ನಂದೇ ವೆಬ್ಸೈಟ್. ನಾನು ಒಂದು ಸ್ವಲ್ಪ ಟ್ರೈ ಮಾಡಿ ಒಂದು ಸ್ವಲ್ಪ ಬಿಲ್ಡ್ ಮಾಡಿದೈತಿ, ಒಂದು ಸ್ವಲ್ಪ ಮಿಸ್ಟೇಕು ಆಗಿರ್ತಾವೆ. ನೆಕ್ಸ್ಟ್ ನೋಡ್ಬೇಕಂದ್ರೆ BAMSದು ಕೂಡ ಕ್ಯಾಟಗರಿ ವೈಸ್ ಕಂಪ್ಲೀಟ್ ಆಗಿರುವಂಥ ವಿಡಿಯೋನ ಅಂದ್ರೆ ಇಲ್ಲೇನೈತ್ಲ ಲಿಸ್ಟ್ ಇರ್ತೈತಿ, ನಿಮಗೂ ಕೂಡ ಚೆಕ್ ಮಾಡ್ರೆ ಗೊತ್ತಾಗ್ತೈತಿ. ನೆಕ್ಸ್ಟ್ ಅದಾದ್ಮೇಲೆ ಏನಂದ್ರೆ 6 ಲ್ಯಾಕದ ಫೀಸ್ದು ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅದ್ರದ್ದು ಏನೈತ್ಲ ಇಲ್ಲಿ ಲಿಸ್ಟ್ ಇರ್ತೈತಿ. ಅದಾದ್ಮೇಲೆ 8 ಲ್ಯಾಕ್ದಿಂದ 12 ಲ್ಯಾಕದ ಸೀಟ್ಗಳು ಏನೇನು ಅದಾವಲ್ಲ ಅದ್ರದ್ದು ಏನೈತ್ಲ ಕಟ್ ಆಫ್ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ನಿಮ್ಮ ಮಾರ್ಕ್ಸ್ 300ಕ್ಕಿಂತ ಕಡಿಮೆ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಬೇಕಾಗಿತ್ತಂದ್ರೆ ಅದ್ರದ್ದು ಕೂಡ ಇಲ್ಲಿ ಏನೈತ್ಲ ಅಂದ್ರೆ 25 ಲ್ಯಾಕ್ಸ್ ಏನೈತ್ಲ ಸೀಟ್ ಇರ್ತೈತಿ. ಇಲ್ಲಿ ಇನ್ನೊಂದು ಏನಂದ್ರೆ KCET ಇಲ್ದನ ನೀವು ಹೆಂಗೆ ವೆಟರ್ನರಿ ಕೋರ್ಸನ್ನು ಮಾಡ್ಬೋದು ಅನ್ನೋದೇನೈತ್ಲ ಇಲ್ಲಿ ತೋರಿಸಲಾಗೈತಿ. ಮತ್ತು ಇದ್ರ ಕೆಳಗೆ ಏನೈತ್ಲ ಇನ್ನೂ ಬಹಳಷ್ಟು ವಿಡಿಯೋ ಬರುವುದವು. ಯಾಕಂದ್ರೆ ಈಗ ಸ್ವಲ್ಪ ಡೈಲಿ ಒಂದು ಹಾಫ್ ಆನ್ ಅವರ್ ಕೂತ್ ಅಷ್ಟೇ ಬಿಲ್ಡ್ ಮಾಡತ್ತೀನಿ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಫ್ರೆಂಡ್ಸ್ ಏನೈತ್ಲ ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾರೋ, ಅದಕ್ಕೋಸ್ಕರ ನಾನು ದಿನ ಒಂದು ಸ್ವಲ್ಪ ಕಲತ್ ಏನೈತ್ಲ ಈ ರೀತಿಯಾಗಿರುವಂಥ ಸ್ಟ್ರಕ್ಚರ್ ಆಗಿರುವಂಥ ನಿಮಗೇನೈತ್ಲ ಕಟ್ ಆಫ್ ಅಂತ ರೆಡಿ ಮಾಡತ್ತೀವಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಇರ್ತೈತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತಂದ್ರೆ ಹೋಗಿ ಚೆಕ್ ಮಾಡ್ಬೋದು. ನಿಮ್ಮ BAMS ಮತ್ತು ನಿಮ್ಮ ಕ್ಯಾಟಗರಿದು MBBSದು ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದೇನೈತ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಬರ್ತೈತಿ. ನೆಕ್ಸ್ಟ್ ಈಗ ಡೌಟ್ ಸೆಕ್ಷನ್ಗೆ ಹೋಗುನು. ಕಮೆಂಟ್ ಯಾರೆಲ್ಲ ಮಾಡ್ಯಾರಲ್ಲೋ ಅದು ಅಲ್ಲಿ. ಓಕೆ, ನೆಕ್ಸ್ಟು 460 ಮಾರ್ಕ್ಸಿಗೆ 1,50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದತ್ತೆ. ಇವ್ರು ಏನೈತ್ಲ ಇಲ್ಲಿ ಕ್ಯಾಟಗರಿನೂ ಮೆನ್ಷನ್ ಮಾಡಿಲ್ಲ, ಒಂದು ಸ್ವಲ್ಪ ಡೌಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ SC ಕ್ಯಾಟಗರಿ 385 ಮಾರ್ಕ್ಸಿಗೆ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಲಾಸ್ಟ್ ಇಯರ್ ಅರೌಂಡ್ ನಿಮ್ಮ ಕ್ಯಾಟಗರಿಗೆ
ಹೈದರಾಬಾದ್ ಕರ್ನಾಟಕ ಕೊಟ್ಟಾಕ ಅರೌಂಡ್ ಲಾಸ್ಟ್ ಇಯರ್ ಒಂದು ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತೈತಿ. ನಿಮ್ಮ ರ್ಯಾಂಕಿಂಗ್ 2,30,000ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು ನಿಶಾಂತ್ ಅನ್ನೋರು ಏನು ಕೇಳ್ಯಾರಂದ್ರೆ 22,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಇವ್ರಿಗೆ ಏನೈತ್ಲ ಮೀಮ್ಸ್ ಒಳಗೆ ಏನೈತ್ಲ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅವ್ರು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ತೈತೆ ಅಂತ ಕೇಳೋರು. 100% ನಿಮ್ಗೆ ಮೀಮ್ಸ್ ಆಗಿರ್ಬೋದು ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆಗಿದ್ರಂದ್ರೆ ಟಾಪ್ 10 ಒಳಗಿರುವಂಥ ಕಾಲೇಜ್ ಒಳಗೆ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ ನಿಶಾಂತ್ ಅವರಿಗೆ. ನೆಕ್ಸ್ಟ್ ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ಕೊಟ್ಟದಾಗ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಬೋದು ಅನ್ನೋದು ಕೇಳೋರು. ವಿಡಿಯೋ ಏನೈತ್ಲ ನೀವು ಕಂಪ್ಲೀಟಾಗಿ ನೋಡಿದ್ರೆ ಅಲ್ಲಿ ಏನೈತ್ಲ ಎಲ್ಲ ಕ್ಯಾಟಗರಿದು ಕರೆಕ್ಟಾಗಿ ಲಾಸ್ಟ್ ಇಯರ್ ಸೆಕೆಂಡು ಮತ್ತು ಥರ್ಡ್ ರೌಂಡ್ ಒಳಗೆ ಯಾವ್ಯಾವ ಸೀಟ್ ಅಲಾಟ್ಮೆಂಟ್ ಆಗಿದ್ದು ಅದನ್ನೇನೈತ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟೇನಿ. ಮತ್ತು ವಿಡಿಯೋ ಏನೈತ್ಲ ಕರೆಕ್ಟಾಗಿ ನೋಡ್ರಿ, ಯಾಕಂದ್ರೆ ಪ್ರತಿಯೊಂದು ವಿಡಿಯೋ ಮಾಡೋಕ್ಕೂ ಕೂಡ ಆಲ್ಮೋಸ್ಟ್ ಆಲ್ ಬಹಳಷ್ಟು ಏನೈತ್ಲ ನಾನು ಟೈಮ್ ತೊಗೊಂಡು ಅದ್ರ ಡಾಟಾನ ಕಲೆಕ್ಟ್ ಮಾಡಿ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಮ ಕ್ಯಾಟಗರಿಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗೈತಿ ಅನ್ನೋದೇನೈತ್ಲ ಒಂದು ಸ್ವಲ್ಪ ನೋಡ್ರಿ. ಯಾಕಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು ಪೇರೆಂಟ್ಸಿಗೆ ಏನೈತ್ಲ ಒಂದು ಸ್ವಲ್ಪ ಕರೆಕ್ಟಾಗಿರುವಂಥ ಮಾಹಿತಿ ಸಿಗಬೇಕಾಗಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಕೆ ಇಲ್ಲಿ ಇನ್ನೊಬ್ರು ಏನು ಕೇಳ್ಯಾರಂದ್ರೆ 438 ಮಾರ್ಕ್ಸಿಗೆ BMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. 100% ನಿಮಗೇನಿತ್ಲ ಗೌರ್ಮೆಂಟ್ ಸೀಟ್ ಸಿಗ್ತೈತಿ 75,000 ಅದ. ನೆಕ್ಸ್ಟು ಮಲ್ಲಿಕಾರ್ಜುನ್ ಅನ್ನೋರು ಏನು ಕೇಳ್ಯಾರಂದ್ರೆ 479 ಮಾರ್ಕ್ಸಿಗೆ ಕನ್ನಡ ಮೀಡಿಯಮ್ 1,20,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. 2A ಕ್ಯಾಟಗರಿ ಒಳಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. 2A ಕ್ಯಾಟಗರಿದ್ದು ಲಾಸ್ಟ್ ಇಯರ್ 1,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ನಿಮ್ಮದು ಕನ್ನಡ ಮೀಡಿಯಮ್ ಕೋಟಾ ಐತೆ ಅಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಟ್ರೈ ಮಾಡ್ರಿ ಅಂತಲೇ ಹೇಳ್ತೀನಿ. ಲಾಸ್ಟ್ ಇಯರು ಸೀಟ್ ಅಂತೂ ಸಿಕ್ಕೈತಿ ನಿಮ್ಮ ಕ್ಯಾಟಗರಿಗೆ 1,28,000 ಆಲ್ ಇಂಡಿಯಾ ರ್ಯಾಂಕಿಗೆ. ನೆಕ್ಸ್ಟು ಬಿನವ್ರು ಏನು ಕೇಳ್ಯಾರಂದ್ರೆ ಇವ್ರದ್ದು 3B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಐತಿ. 85,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಲಾಸ್ಟ್ ಇಯರ್ ಅಂತೂ ಹೈದರಾಬಾದ್ ಕರ್ನಾಟಕ 3B ಕ್ಯಾಟಗರಿದು 1 ನಿಮಿಷ ಚೆಕ್ ಮಾಡ್ತಾನೆ. ಓಕೆ, ಲಾಸ್ಟ್ ಇಯರ್ ಇನ್ನೊಪ್ಪೋಯ ಮೆಡಿಕಲ್ ಕಾಲೇಜ್ ಒಳಗೆ 93,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ನಿಮಗೂ ಕೂಡ ಈ ವರ್ಷ ಸೀಟ್ ಸಿಗುವಂಥ ಚಾನ್ಸಸ್ ಅಂದ್ರೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಬೋದು ಬಿನವರಿಗೆ. ನೆಕ್ಸ್ಟ್ ಅನ್ನೋನವ್ರು ಏನು ಕೇಳ್ಯಾರಂದ್ರೆ 229 ಮಾರ್ಕ್ಸಿಗೆ BDS ಸಿಗ್ತೈತೆ ಅನ್ನೋದು ಕೇಳೋರು. BDSದು ಕೂಡ ಕಟ್ ಆಫ್ ನಾಳೆ ಏನೈತ್ಲ ಅಪ್ಲೋಡ್ ಮಾಡ್ತಾನೆ. ಅಲ್ಲಿ ಏನೈತ್ಲ ಎಲ್ಲ ಕ್ಯಾಟಗರಿದೂ ಕೂಡ ಕಟ್ ಆಫನ್ನು ಹೇಳಿರ್ತಾನೆ. ವಿಡಿಯೋ ಏನೈತ್ಲ ಕರೆಕ್ಟಾಗಿ ಏನೈತ್ಲ ನೋಡ್ರೆ ನಿಮಗೂ ಏನೈತ್ಲ ಒಂದು ಸ್ವಲ್ಪ ಐಡಿಯಾ ಬರ್ತೈತಿ. ಓಕೆ, ನೆಕ್ಸ್ಟ್ ಯಾರು ಕೇಳ್ಯಾರಂದ್ರೆ MCC ರಿಜಿಸ್ಟ್ರೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. MCC ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದಮೇಲೆ ಏನೈತ್ಲ ನಿಮಗೇನೈತ್ಲ ಅಪ್ಡೇಟನ್ನು ಕೊಡ್ತಾನೆ. ನೆಕ್ಸ್ಟ್ ಏನಂದ್ರೆ ST ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇವ್ರಿಗೇನಂದ್ರೆ 2,42,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಲಾಸ್ಟ್ ಇಯರ್ದು ಚೆಕ್ ಮಾಡ್ಬೇಕಂದ್ರೆ ಲಾಸ್ಟ್ ಇಯರು 2,33,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಸಿಕ್ಕೈತಿ. ನೀವು ಏನೈತಿಲ್ಲ ಲಾಸ್ಟ್ ರೌಂಡ್ ಮಟ್ಟ ಟ್ರೈ ಮಾಡ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಸವಿತಾ ಅನ್ನೋರು ಏನು ಕೇಳ್ಯಾರಂದ್ರೆ 441 ಮಾರ್ಕ್ಸಿಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ನಿಮಗೂ ಸೀಟ್ ಸಿಗ್ತೈತಿ ಅಂದ್ರೆ ಪ್ಯೂರ್ ಗೌರ್ಮೆಂಟ್ ಅಲ್ಲ, ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಬೋದು. ಲಕ್ಷ್ಮಣ್ ವಾಲಿಕರ್ ಅವರು ಏನು ಕೇಳ್ಯಾರಂದ್ರೆ 408 ಮಾರ್ಕ್ಸಿಗೆ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. MBBS ಸೀಟ್ ಸಿಗಂಗಿಲ್ಲ, BMS ಗೌರ್ಮೆಂಟ್ ಸೀಟ್ ಸಿಗ್ಬೋದಂತ ಹೇಳ್ತೀನಿ. ನೆಕ್ಸ್ಟು 480 ಮಾರ್ಕ್ಸಿಗೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ರಿಸರ್ವೇಷನ್ ಐತಿ. ಇವರಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ 1,07,000 ಐತಿ. ಇವ್ರಿಗೆ BMS ಅಂದ್ರೆ MBBS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಲಾಸ್ಟ್ ಇಯರ್ದು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಸಿಗೋ ಚಾನ್ಸಸ್ ಐತಿ. ಕನ್ನಡ ಮೀಡಿಯಂ ರಿಸರ್ವೇಷನ್ ಐತಿ ಮತ್ತು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ರೆ ಸೀಟ್ ಸಿಗ್ಬೋದು. ಮತ್ತೇನೈತಿಲ್ಲ ಟ್ರೈ ಮಾಡಿರಿ. ಲಾಸ್ಟ್ ಇಯರ್ ಕೂಡ 1,24,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಏನೈತಿಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಸವಿತಾ ಅನ್ನೋರು
371 ಮಾರ್ಕ್ಸ್ಗೆ 3,48,000 ಐತಿ. BMS 2A ಕ್ಯಾಟಗರಿಗೆ ಅಂತೂ ಸಿಗ್ತೈತಿ. ಆಲ್ರೆಡಿ ವಿಡಿಯೋ ಏನೈತಿಲ್ಲ ಅಪ್ಲೋಡ್ ಮಾಡೇನಿ, ಅಲ್ಲಿ ಎಲ್ಲ ಕ್ಯಾಟಗರಿದು ಕಂಪ್ಲೀಟ್ ಆಗಿರುವಂಥ ಕಟ್ ಆಫನ್ನು ಕೂಡ ಎಕ್ಸ್ಪ್ಲೇನ್ ಮಾಡೇನಿ. ನೀವು ಹೋಗಿ ನೋಡ್ರೆ ನಿಮಗೂ ಅಲ್ಲೇನೈತಿಲ್ಲ ಕರೆಕ್ಟ್ ಆಗಿರುವಂಥ ಮಾಹಿತಿ ಸಿಗ್ತೈತಿ. ನೆಕ್ಸ್ಟ್ ಶಿವು ಅನ್ನೋರು 499 ಮಾರ್ಕ್ಸ್ಗೆ 2A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಕೋಟ ಐತಿ. ಇವ್ರಿಗೂ ಕೂಡ ಸೀಟ್ ಸಿಗ್ತೈತಿ. ಮತ್ತು ನಿಮಗೆ ಕಂಪ್ಲೀಟ್ ಮಾಹಿತಿ ಏನೈತಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೋಗಿ MBBS ಕಟ್ ಆಫ್ ಇದು ಏನೈತಿಲ್ಲ ಕಂಪ್ಲೀಟ್ ವಿಡಿಯೋ ಏನೈತಿಲ್ಲ ಇವತ್ತು ಅಪ್ಲೋಡ್ ಮಾಡೀನಿ, ನೀವು ಕೂಡ ಚೆಕ್ ಮಾಡ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಯಾರಂದ್ರೆ ಸಾಗರ್ ಅನ್ನೋರು ಏನಂದ್ರೆ 505 ಮಾರ್ಕ್ಸ್ಗೆ ಜನರಲ್ ಮೆರಿಟ್ ಅದು ರೂರಲ್ ಇವ್ರದ್ದು ಏನೈತಿಲ್ಲ ಇವ್ರಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಲಾಸ್ಟ್ ಇಯರ್ ಅರೌಂಡ್ 89,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ನಿಮಗೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿನೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ, ಟ್ರೈ ಮಾಡ್ರಿ ಅಂತ ಹೇಳ್ತಾನೆ. ನೆಕ್ಸ್ಟು ಕಲ್ಲಪ್ಪ ಅವ್ರು ಏನು ಕೇಳ್ಯಾರಂದ್ರೆ 76,000 ಆಲ್ ಇಂಡಿಯಾ ರ್ಯಾಂಕಿಗೆ 3BG ಕ್ಯಾಟಗರಿಗೆ ಏನೈತಿಲ್ಲ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ನಿಮಗೂ ಕೂಡ ಸೀಟ್ ಸಿಗ್ಬೋದು, ಯಾಕಂದ್ರೆ ಲಾಸ್ಟ್ ಇಯರ್ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟು ಸುನೀತಾ ಅನ್ನೋರು 333 ಮಾರ್ಕ್ಸ್ಗೆ 4,70,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. BMS ಸಿಗ್ತೈತೆ ಅನ್ನೋದು ಕೇಳ್ಯಾರ. 3B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದು ಏನೈತಿಲ್ಲ ಕರೆಕ್ಟಾಗಿರುವಂಥ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿರ್ತೈತಿ ಅದನ್ನ ಏನೈತಿಲ್ಲ ಅಪ್ಲೋಡ್ ಮಾಡೀನಿ, ಅಲ್ಲಿ ಏನೈತಿಲ್ಲ ಚೆಕ್ ಮಾಡಿರಿ. 320 ಮಾರ್ಕ್ಸ್ಗೆ JJMC ಅಲ್ಲಿ ಸೀಟೂ ಕೂಡ ಸಿಗ್ತೈತಿ, ಯಾಕಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟದು ಒಂದು ಸ್ವಲ್ಪ ಸಿಗೋ ಚಾನ್ಸಸ್ ಇರ್ತೈತಿ. RX ರೈಡ್ ಜರ್ದವ್ರದ್ದು 4,53,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಮತ್ತು ಇವರಿಗೆ ಓಕೆ ಇವ್ರು ಏನು ಕೇಳತ್ತಾರ ಅಂದ್ರೆ ಸೆಮಿ ಗೌರ್ಮೆಂಟ್ ಸೀಟ್ 2.5 ಲ್ಯಾಕದ SDM ಒಳಗಂತೂ ಡೌಟು, ಬೇರೆ ಕಾಲೇಜ್ ಒಳಗೆ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಶ್ರೀನಿವಾಸ್ ಗೌಡ ಅನ್ನೋರು 4,33,000 ಆಲ್ ಇಂಡಿಯಾ ರ್ಯಾಂಕಿಗೆ BMS ಸಿಗ್ತೈತೆ ಅನ್ನೋದು ಕೇಳೋರು. BMS ಅಂತೂ ಖಂಡಿತವಾಗ್ಲೂ ಸಿಗ್ತೈತಿ, ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ನೆಕ್ಸ್ಟ್ ಅಂಬರೀಷ್ ಅನ್ನೋರು ಏನು ಕೇಳ್ಯಾರಂದ್ರೆ 474 ಮಾರ್ಕ್ಸ್ಗೆ 2A ಕ್ಯಾಟಗರಿ HK ರಿಸರ್ವೇಷನ್ ಐತೆ ಅಂತ ಹೇಳ್ಯಾರು. ಇವ್ರಿಗೆ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಇವ್ರು ಏನೈತಿಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ನಿಮ್ಮ ರ್ಯಾಂಕಿಂಗ್ 1,10,000ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಓಕೆ, ನೆಕ್ಸ್ಟು 1,03,000 ಆಲ್ ಇಂಡಿಯಾ ರ್ಯಾಂಕಿಗೆ ಜನರಲ್ ಮೆರಿಟಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಜನರಲ್ ಮೆರಿಟಿಗೆ 1,03,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಸಿಗಂಗಿಲ್ಲ. ಆಲ್ರೆಡಿ ನಿನ್ನೆ ವಿಡಿಯೋ ಒಳಗೆ ಏನೈತಿಲ್ಲ ಎಕ್ಸ್ಪ್ಲೇನು ಮಾಡೇನಿ. ಮತ್ತು ನೆಕ್ಸ್ಟ್ ಯಾರಂದ್ರೆ ಓಕೆ ಯಶೋಧ ಅವ್ರದ್ದು 4,82,000 ಆಲ್ ಇಂಡಿಯಾ ರ್ಯಾಂಕಿಂಗಿಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸೀಟ್ ಒಂದು ಸ್ವಲ್ಪ 75,000 ಸಿಗಂಗಿಲ್ಲ, 2.5 ಅದು ಸಿಗ್ಬೋದು. ನೆಕ್ಸ್ಟು ಆಲ್ರೆಡಿ ನಿನ್ನೆ ವಿಡಿಯೋ ಒಳಗೆ ಆಲ್ಮೋಸ್ಟ್ ಆಲ್ ಎಕ್ಸ್ಪ್ಲೇನ್ ಮಾಡೇನಿ. ಮತ್ತು ನಿಮ್ಗೆ ಏನಾರೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.